ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಬುಧವಾರ ವ್ಲಾಗ್ ಅಂತ ಹೇಳ್ಬೋದು. ಕೆಲಸ ಎಲ್ಲ ಮುಗಿಸಿ ನಾನು ಅಡುಗೆ ಮನೆಗೆ ಬಂದು ಇವತ್ತಿನ ಟಿಫಿನ್ಗೆ ನಾನು ಮೇಥಿ ಚಪಾತಿ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಬೀಟ್ರೂಟ್ ಪಲ್ಯ ಮಾಡ್ತಿದ್ದೀನಿ. ಅಂಡ್ ಮಧ್ಯಾಹ್ನ ಊಟಕ್ಕೆ ಎಗ್ ಕರಿ ಮಾಡ್ತಿದ್ದೀನಿ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಯಾವ ಥರ ಮಾಡಬೇಕಂತ. ಮೊದಲನೇದಾಗಿ ನಮ್ಗೆ ಗೊತ್ತೇ ಇರುತ್ತೆ ಬೀಟ್ರೂಟ್ ಪಲ್ಯ ಅಂತಂದರೆ ಜಸ್ಟ್ ಒಗ್ಗರಣೆ ಕೊಟ್ಬಿಟ್ಟು ಸ್ವಲ್ಪ ಈರುಳ್ಳಿ ಮತ್ತು ನಿಮ್ಗೆ ಇಷ್ಟ ಆಯಿತು ಟೊಮೊಟೊ ಕೂಡ ಹಾಕೋಬಹುದು. ನಾನು ಟೊಮೊಟೊ ಹಾಕ್ತಿಲ್ಲ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಬೀಟ್ರೂಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹಾಕಿ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನಂತರ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಖಾರದ ಪುಡಿ ನೆಕ್ಸ್ಟ್ ಸ್ವಲ್ಪ ಬೇಕಿದ್ರೆ ಗರಂ ಮಸಾಲ ಕೂಡ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುವಂತ ಬೀಟ್ರೂಟ್ ಪಲ್ಯ ರೆಡಿ ಆಗಿರುತ್ತೆ. ನೆಕ್ಸ್ಟ್ ಈ ಕಡೆ ಮಧ್ಯಾಹ್ನಕ್ಕೆ ಎಗ್ ಕರಿ ಕೂಡ ರೆಡಿ ಮಾಡ್ಕೊಂತಿದ್ದೀನಿ. ನಾನು ಮಿಕ್ಸಿ ಜಾರಿಗೆ ಕೊಬ್ಬರಿ ಮತ್ತೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಮತ್ತೆ ಗರಂ ಮಸಾಲ ಪುಡಿ ಇವೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಗ್ಗರಣೆ ಕೊಟ್ಬಿಟ್ಟು ಈರುಳ್ಳಿ ಮತ್ತೆ ಟೊಮೊಟೊ ಕೂಡ ಹಾಕಿ ಮಿಕ್ಸಿ ಮಾಡ್ಕೊಂಡಿರುವಂತ ಪೇಸ್ಟನ್ನು ಕೂಡ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಎಲ್ಲ ಹಾಕಿ ಕುದಿಸಿರುವಂತ ಎಗ್ ಹಾಕಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಅಂಡ್ ಫಾಲೋ ಮಾಡೋದನ್ನ ಮಾತ್ರ ಮರಿ